ಯಾಕೆ ಕನ್ನಡನೇ ಕಲಿಬೇಕಂತ ಅನ್ನಿಸ್ತು? ಬೇರೆ ಕಡೆ ಹೋಗ್ಬೋದಿತ್ತಲ್ವಾ, ತಮಿಳ್ನಾಡು, ಕೇರಳ ಕಡೆ? ಈ ಕಡೆ ಕನ್ನಡನೇ ಮಾತಾಡಕ್ ಚೆನ್ನಾಗೈತೆ. ಕೊಟ್ರೆ ಇಲ್ಲ ಅಂದ್ರೆ ಇಲ್ಲ. ಕರ್ನಾಟಕ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬರ್ತೀನಿ. ಅಪ್ಪ ಇಲ್ಲ, ಅಮ್ಮ ಒಬ್ರು ಇಲ್ಲ. ಸೀತಮ್ಮ ನಮ್ಮ ಮಾಮ ಜೊತೆಲೆ ಇಷ್ಟ ಇಲ್ಲ ನನಗೆ ಸೀತಮ್ಮ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಒಂದ್ ಕಡೆ ಮಕ್ಕಳೆಲ್ಲ ಎಳ್ಳು ಬೆಲ್ಲವನ್ನ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ರೈತರೆಲ್ಲ ಸುಗ್ಗಿ ಹಬ್ಬದ ರೀತಿ ಸಂಭ್ರಮ ಮಾಡಿ ಹಸುಗಳಿಗೆ ದನಗಳಿಗೆ ಕಿಚ್ಚನ್ನ ಹಾಯಿಸುವುದರ ಮೂಲಕ ಅವ್ರದೇ ಆದ ಸಾಂಪ್ರದಾಯಿಕ ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ರೆ. ಇವತ್ತು ಮೈಸೂರು ನಗರ ಭಾಗದಲ್ಲಿ ನಾವೊಂದು ಒಂದು ವಿಚಾರವನ್ನ ಗಮನಿಸ್ತೆ. ಅಂದ್ರೆ ಕೋಲೆ ಬಸವ ಹಿಂದಿನ ನಮ್ಮ ಅದು ಸಂಸ್ಕೃತಿಗಳು, ಬಸವನನ್ನ ಹಿಡ್ಕೊ ಬಂದು ಅದು ಅದರದೇ ಆದ ಒಂದು ಸಂಪ್ರದಾಯ ಸಂಸ್ಕೃತಿಗಳಿದೆ. ಇವತ್ತು ಒಬ್ಬ ಪುಟ್ಟ ಬಾಲಕ ಆ ಹಸುವನ್ನ ಇಟ್ಕೊಂಡು ನಗರದ ಬೀದಿ ಬೀದಿಗಳಲ್ಲಿ ಬರ್ತಾ ಇದ್ದ. ಅವನಿಗೆ ಮಾತಾಡಿಸಿದಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಬಹಳ ಹೃದಯ ಮುಟ್ಟುವಂತಹ ವಿಚಾರಗಳಿದ್ವು. ಇವತ್ತು ಖುದ್ದು ನಾನು ಆ ಹುಡುಗನ ಸಿಕ್ಕಿದಾನೆ, ಇಲ್ಲೇ ನಾನು ಮಾತಾಡಿಸ್ತೀನಿ. ಏನ್ ನಿನ್ನ ಹೆಸರು? ಬಾಲುಕುಮಾರ್. ಏನ್ ಹೆಸರಿಟ್ಟಿದ್ಯಾ ಇದಕ್ಕೆ? ಸೀತಮ್ಮ. ಯಾಕೆ ಸೀತಮ್ಮ ಅಂತ ಹೆಸರಿಟ್ಟಿದ್ಯಾ ಇದಕ್ಕೆ? ಯಾರ್ಯಾರು ಬಂದಿದ್ದೀರಾ? ಒಬ್ಬನೇ ಓಡಾಡ್ತಿದ್ಯಲ್ಲ ಇವತ್ತು? ಸಂಕ್ರಾಂತಿ ಹಬ್ಬ ಗೊತ್ತಾ? ಸಂಕ್ರಾಂತಿ ಗೊತ್ತಾ? ಸಂಕ್ರಾಂತಿ ಗೊತ್ತು. ಈ ಕಡೆ ನಮ್ಮೂರೆಲ್ಲ ಜಾತ್ರೆಗೆ ಹೋಗಿದ್ದಾರೆ. ನಮ್ಮ ಮಾಮ ಅವರೆಲ್ಲ ಮಂಡ್ಯಗೆ ಈ ಕಡೆ ಎಲ್ಲ ಹೋಗಿದ್ದಾರೆ. ನಾವು ಈ ಕಡೆ 4 ಜನ ಬಂದಿದೀವಿ. ಅವ್ರು ಆ ಕಡೆ ಹೋದ್ರು, ನಾನು ಈ ಕಡೆ ಬರ್ತಾ ಇದ್ದೀನಿ. ಹಸು ಇಟ್ಕೊಂಡು ನೀನ್ ಕರೆದ ಕಡೆ ಎಲ್ಲ ಬರುತ್ತೆ, ನೀನ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ಸೈಡ್ಗೆ ಹೋಗಂದ್ರು. ಯಾಕೆ ಅಷ್ಟೊಂದು ಪ್ರೀತಿ ಇದ್ಕೊಂಡ್ರೆ? ಚೆನ್ನಾಗಿ ಸಾಕಿದ್ರೆ ಪ್ರೀತಿ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಫ್ರೆಂಡ್ಸ್ ಗಳು ಯಾರು ಇಲ್ವಾ ನಿನ್ ಜೊತೆಗೆ ಇವತ್ತು? ಇದಾರೆ, ಅವ್ರೆಲ್ಲ ಈ ಕಡೆ ಹೋಗಿದ್ದಾರೆ, ನಾನು ಈ ಕಡೆ ಬರ್ತಾ ಇದ್ದೀನಿ. ಎಲ್ರು ಮನೆ ಹಬ್ಬ ಮಾಡ್ತಾ ಇದಾರೆ, ಎಳ್ಳು ಬೆಲ್ಲ ಕೊಡ್ತಾರೆ, ಹಣ್ಣುಗಳು ಕೊಡ್ತಾರೆ. ಅವ್ರಿಗೆಲ್ಲ ಮಾಡುವಾಗ ನಿನಗೇನು ಅನ್ಸಲ್ವಾ? ಅನಿಸ್ತದೆ. ಊರಲ್ಲಿ ಇರ್ಬೇಕು. ನಮ್ಮ ಆಂಧ್ರದಲ್ಲಿ ಇನ್ನ ಜೋರಲ್ವಾ ಹಬ್ಬ ಸಂಕ್ರಾಂತಿ. ಅಲ್ಲಪ್ಪ, ನೀನು ಹೊರಗಡೆ ಬಂದವ್ರು ಇಲ್ಲಿ ಕನ್ನಡ ಮಾತಾಡೋದು ಇಲ್ಲಿಯವರೇ ಕಷ್ಟ. ಅಷ್ಟ್ ಚೆನ್ನಾಗ್ ಕನ್ನಡ ಮಾತಾಡ್ತೀಯಾ, ಪ್ರತಿಯೊಬ್ಬರ ಮನೆಗೆ ಹೋಗಿ ಕೇಳ್ತೀಯಾ. ಕನ್ನಡ ಎಷ್ಟು ವರ್ಷದಿಂದ ಕಲ್ತ್ಕೊಂಡೆ? ಎಷ್ಟು ವರ್ಷ ಅಲ್ಲ, ಈ ಕಡೆ ನಮ್ಮೂರೆಲ್ಲ ವಾಯ್ದುಗಳಿಗೆ ಈ ಕಡೆ ಇರ್ತಾರಲ್ಲ, ಅವ್ರ ಆ ಕಡೆಗೆ ಬಂದಾಗ ನಾನು ಕಲ್ತ್ಕೊಂಡಿದ್ದೀನಿ ಅವ್ರ ಜೊತೆ. ಯಾಕೆ ಕನ್ನಡನೇ ಕಲಿಬೇಕಂತ ಅನ್ನಿಸ್ತು? ಬೇರೆ ಕಡೆ ಹೋಗ್ಬೋದಿತ್ತಲ್ವಾ, ತಮಿಳ್ನಾಡು, ಕೇರಳ ಕಡೆ? ಈ ಕಡೆ ಕನ್ನಡನೇ ಮಾತಾಡಕ್ ಚೆನ್ನಾಗೈತಲ್ಲ. ಎಷ್ಟು ವಯಸ್ಸು ನಿನಗೆ? 14. ಸ್ಕೂಲಿಗೆ ಹೋಗಲ್ವೇನಾ? ಒಯ್ತೀನಿ, ಯಾವತ್ತೋ ಒಂದ್ಸಲ ಈ ಕಡೆ ಬರ್ತೀನಿ ಹಬ್ಬಗಳಿಗೆ. ಇವಾಗ ನೀನ್ ಸ್ಕೂಲಿಗೆ ಹೋದಾಗ ಸೀತಮ್ಮನ ಎಲ್ಲಿ ಕಟ್ಟಾಕ್ತೀಯಾ? ಸೀತೆ ಅಂತ ಬೇರೆ ಹೆಸರಿಟ್ಟಿದ್ಯಾ? ಮಾಮ. ಈಗ ಮನೆಗಳಿಗೆ ಹೋಗುವಾಗ ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೊಡಲ್ಲ, ಕೆಲವರು ಬಾಗ್ಲೆ ತೆಗಿಯಲ್ಲ, ಇನ್ ಕೆಲವರು ಕೊಟ್ಟು ನಮಸ್ಕಾರ ಮಾಡ್ಕೋತಾ ಇರ್ತಾರೆ. ಏನ್ ಅನ್ಸುತ್ತೆ ಅದನ್ನ ನೋಡಿದಾಗ? ಏನ್ ಅನ್ಸಲ್ಲ, ಹೋಗ್ಲಿ ಅನ್ಕೊಂತೀನಿ. ಕೊಟ್ರೆ ಇಲ್ಲ ಅಂದ್ರೆ ಇಲ್ಲ. ಒಂದೊಂದ್ಸಲ ಇಡೀ ದಿನ ನಿನ್ಗೇನು ಕೊಡ್ಲೇ ಇಲ್ಲಪ್ಪ, ಇದು ಸೀತಮ್ಮನಿಗೂ ಏನು ಸಿಗ್ಲಿಲ್ಲ, ನಿನಗೂ ಏನು ಸಿಗ್ಲಿಲ್ಲ, ಏನ್ ಮಾಡ್ತೀಯಾ? ನಿನ್ನೆ ಮನೇದ್ ಇರ್ತದಲ್ಲ, ಸಂಪಾದನೆ ಮಾಡ್ಕೊಂಡಿರೋದು. ಎಷ್ಟ್ ಜನ ಮಕ್ಳು ನೀವು? ಅಪ್ಪ ಅಮ್ಮ ಎಲ್ಲ ಏನ್ ಕೆಲಸ ಮಾಡ್ತಾರೆ? ನಮ್ಮನ್ನ ಜಿಪ್ ಹಾಕೋದು, ಸಾನ ಹಿಡಿಯೋದು. ನಾನು ಸ್ಕೂಲ್ಗೆ ಹೋಯ್ತೀನಿ, ಒಂದೊಂದ್ ದಿವಸ ಈ ಕೆಲ್ಸಕ್ಕೆ ಬರ್ತೀನಿ. ನಮ್ಮ ಅಕ್ಕಗೆ ಮದ್ವೆ ಆಗೋಯ್ತು, ನಮ್ಮ ಅಣ್ಣಗೆ ಮದ್ವೆ ಆಗೋಯ್ತು, ನಮ್ಮ ತಂಗಿ ಅಲ್ಲೇ ಊರಲ್ಲೇ ಇದ್ದಾರೆ. ನಾವೆಲ್ಲ 4 ಜನ. ಏನ್ ಯಾಕೆ ದುಡಿತಿದ್ಯಾ ನೀನು? ಸುಮ್ನೆ ಆಟ ಆಡ್ಕೊಂಡು ಇರ್ಬೋದು ತಾನೆ? 14 ವಯಸ್ಸು ನಿನ್ಗೆ, ಈಗ ಆಟ ಆಡ್ಕೊಂಡು ಇರ್ಬೋದು ತಾನೆ? ಯಾಕೆ ದುಡಿತೀಯಾ? ಯಾವತ್ತೂ ಇಷ್ಟ ಅಂದ್ರೆ ಕರ್ನಾಟಕ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬರ್ತೀನಿ. ಸೊ ಬಟ್ಟೆ ಹೊಸದು, ಫ್ರೆಂಡ್ಸ್ ಗಳು ಎಲ್ಲ ಆಟ ಆಡ್ಬೇಕು ಅಂತ ಅನ್ಸಲ್ವಾ? ಅನಿಸ್ತದೆ, ಹೋಯ್ತೀನಲ್ವಾ ವರ್ಷ ಇಲ್ಲೇ ಇದ್ರೆ ಅನಿಸ್ತದೆ. ಹೋಯ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅಪ್ಪ ಅಮ್ಮ ಏನಂತಾರೆ ನಿನಗೆ ಇದನ್ನೆಲ್ಲ ಮಾಡ್ಕೊ ಬಂದಾಗ? ಅಪ್ಪ ಇಲ್ಲ, ಅಮ್ಮ ಒಬ್ರೇ ಇರೋದು. ಅಪ್ಪ ಆಟ ಏನ್ ತಿಂದೆ ಬೆಳಗ್ಗೆ ಬಾತ್ ಮಾಡ್ಕೊಂಡು ಬಂದೆ. ಈಗ ಹೋಟೆಲ್ದಲ್ಲಿ ಅನ್ನ ಸಾರು ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಶೀತೆಗೆ ಊರೊಳಗಡೆ ಅದು ಇದು ಕೊಟ್ರಲ್ಲ, ಬಾಳೆಹಣ್ಣು, ಬೆಲ್ಲ, ಅಕ್ಕಿ. ಉಳ್ಕೊಳ್ಳೋದೆಲ್ಲ ಎಲ್ಲಿ ಉಳ್ಕೊಂತೀಯಾ? ಏನು ನೈಟ್ ಎಲ್ಲ ಊಟ ಮಾಡೋದಕ್ಕೆ ಎಲ್ಲ ಏನ್ ಮಾಡ್ತೀಯಾ? ಇನ್ಕಲ್ಲಿಗೆ ಹೋಯ್ತೀವಿ, ಈಗ ವಾಕ್ ಮಾಡ್ಕೊಂತ ಹೋಯ್ತೀವಿ. ಅಲ್ಲೇ ಹೋಗುದ್ರೆ ಅಲ್ಲೇ ನಮ್ಮ ಅಕ್ಕ ಮಾಡ್ತಾರೆ ಅಡಿಗೆ. ಈಗ ಒಂದ್ ವೇಳೆ ಈಗ ಸೀತಮ್ಮನಿಗೆ ವಯಸ್ಸಾಯ್ತು, ಆಯ್ತಪ್ಪ ಆಗಲ್ಲ ನಡೆಯಕ, ಸೀತಮ್ಮ ಎಲ್ಲಾದ್ರೂ ನಿನ್ ಮಕ್ಕಳು ಹೊರಟೋಗ್ಬಿಟ್ರೆ ಏನ್ ಮಾಡ್ತೀಯಾ? ತಿರುಪತಿಯಲ್ಲಿ ಬಿಡ್ತೀನಿ. ತಿರುಪತಿಯಲ್ಲಿ ಆಗ ಬೇರೆ ತಗೋ ಬರ್ತೀಯಾ? ಬೇರೆ ಅವರೇ ಕೊಡ್ತಾರೆ ನಮ್ಗೆ ದಾನವಾಗಿ, ಚಿಕ್ಕ ಕರುನಿಂದ. ವಯಸ್ಸಾಗಿದ್ರೆ ಅಲ್ಲೇ ಬಿಡ್ಬೋದು. ಯಾವತ್ತು ನೀನ್ ಬಿಟ್ಬಿಟ್ಟು ಹೋಗಿಲ್ವಾ? ಇದು ಬಿಚ್ಚಿದ್ರು ಎಲ್ಲೇ ಮೇಯ್ಕೊಂಡು ಮತ್ತೆ ಬರ್ತೇವೆ. ಅಂದ್ರೆ ನಾವು ಕಾಣ್ರದೆ ಅಲ್ಲ, ಹುಲ್ಲು ಚೆನ್ನಾಗಿ ಹಾಕ್ಸಿದ್ರೆ ಇಲ್ಲಿ ಕಟ್ಟಾಗಿದ್ರೆ ಎಲ್ಲ ಬಿಚ್ಚಿದ್ರೆ ಎಲ್ಲ ಮೇಯ್ಸ್ಕೊಂಡು ಮತ್ತೆ ಅಲ್ಲಿಗೆ ಬಂದು ಇದು ದುಡ್ಡು ಕೊಟ್ರೆ ಅದು ನಮಸ್ಕಾರ ಮಾಡುತ್ತೆ, ನೀನ್ ಹೇಳ್ದಂಗೆ ಕೇಳುತ್ತಲ್ಲ, ಅದು ಹೆಂಗದು? ಇದು ಸೀತಮ್ಮಗೆ ಕಲ್ಸಲ್ಲ, ರಾಮ ಓರಿಗಳಿಗೆ ಕಲ್ಸೋದು. ಯಾವ್ದ್ರಲ್ಲಿ ಹಾಕೋ ಬರ್ತೀರಾ ಆಂಧ್ರದಿಂದ? ಟಂಪಾ, ಲಾರಿ. ಯಾಕೆ ಇದೇ ಕೆಲಸ ಮಾಡ್ಬೇಕು ಅಂತ ಬೇರೆ ಯಾವ್ದಾರ ಕೆಲಸ ಮಾಡ್ಬೋದಿತ್ತಲ್ವ ನೀನು? ಮಾಡ್ತೀವಿ, ಜಿಪ್ ಹಾಕೋದು, ಸಾನ ಹಿಡಿಯೋದು. ಇದು ಅಮ್ಮ ಒಬ್ಬರೇ ಇದ್ದಾರೆ ಅಂತೀಯಾ? ತಂಗಿ ಇದ್ದಾರೆ, ಅಣ್ಣ ಇದ್ದಾರೆ, ಹೆಂಗ್ ಏನ್ ಮಾಡ್ಬೇಕು? ಹೆಂಗ್ ನೋಡ್ಕೋಬೇಕು ಅವ್ರನ್ನ ನೀನು? ನಾಳೆ ದಿನ ಅಮ್ಮನಿಗೆ ವಯಸ್ಸಾಗ್ತಾ ಬರುತ್ತೆ,
ಕಷ್ಟಪಟ್ಟಿಲ್ವಾ ನೀನು ಸಾಕಕ್ಕೆ? ಕಷ್ಟ ಪಡ್ತಾ ಇದೀನಲ್ಲ ಅದಕ್ಕೆ. ಯಾರಿಗೋಸ್ಕರ ಕಷ್ಟಪಡ್ತಿದ್ಯಾ? ನಮ್ಮ ಅಮ್ಮಕ್ಕೋಸ್ಕರನೇ. ಕಷ್ಟಪಟ್ಟಿದ್ರೆ ಏನಲ್ವಲ್ಲ ನಾಳೆ ಕೂತ್ಕೊಂಡು ತಿನ್ಸೋದು. ಯಾವತ್ತು ಸುಸ್ತಾಯ್ತು ಸಾಕಾಯ್ತು ಅಂತ ಹೇಳಿಲ್ವಾ ಅಮ್ಮನಿಗೆ? ಸುಸ್ತಾಗಲ್ಲ, ನಾವು ಹತ್ರನೇ ಒಂದೊಂದ್ ದಿವಸ ಮನೆಯಲ್ಲೇ ಇರ್ತೀವಿ. ವಾರಕ್ಕೊಂದ್ ದಿವಸ ನಮ್ಮ ಮಾಮ ಕೊಡ್ತಾರೆ ಸಾಲ ಕೇಳಿದ್ರೆ. ದೊಡ್ಡವನಾಗಿ ಏನಾದ್ರೂ ಒಂದು ಆಗ್ಬೇಕು, ಸಿನಿಮಾ ಹೀರೋನೋ ರಾಜಕಾರಣಿನೋ ಯಾವ್ದಾದ್ರು ಪೊಲೀಸ್ ಇಲಾಖೆನೋ ಎಲ್ಲಾದ್ರೂ ಹೋಗ್ಬೇಕಂತ ಆಸೆಗಳೇ ಇಲ್ವಾ ನಿನಗೆ? ಕನಸೇ ಕಾಣಲ್ವಾ? ಒಂದೈತೆ ಆರ್ಮಿ. ಆರ್ಮಿಗೆ ಯಾಕೆ ಆರ್ಮಿಗೆ ಹೋಗ್ಬೇಕು? ಆರ್ಮಿ ಅಂದ್ರೆ ಇಷ್ಟ ನನಗೆ. ಅಲ್ವಾ, ದೊಡ್ಡ ದೊಡ್ಡ ದುಡ್ಡಿರೋರೆ ಇವರೇ ದೊಡ್ಡ ದೊಡ್ಡ ರಾಜಕಾರಣಿ ಮಕ್ಕಳೇ ಆರ್ಮಿಗೆ ಹೋಗಲ್ಲ. ನೀನು ಏನಕ್ಕೆ ಆರ್ಮಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ತೀಯಾ? ಅದು ಇಷ್ಟ ನನಗೆ, ಅದಷ್ಟೇ. ನೀನ್ ಆರ್ಮಿಗೆ ಹೊಟ್ಟೋದ್ರೆ ಸೀತಮ್ಮನ್ ಏನ್ ಮಾಡ್ತೀಯಾ? ಸೀತಮ್ಮ ನಮ್ಮ ಮಾಮ ಜೊತೆಲ್ಲೇ ಬಿಡ್ತೀನಿ. ಇಲ್ಲಿ ಬರುತ್ತೇನೆ ನಾನು, ಬಸ್ಸಲ್ಲಿ ಟ್ರೈನಲ್ಲಿ ಹೋಯ್ತೀನಲ್ಲ. ಇತ್ತೀಚೆಗೆ ಫಿಲಮ್ ಯಾವ್ದು ನೋಡಿದೆ ನೀನು? ಯಾವ ಫಿಲಮ್ ಇಷ್ಟ ಆಯ್ತು ಇತ್ತೀಚೆಗೆ? ನೋಡಲ್ಲ ನಾನು, ಇಷ್ಟ ಇಲ್ಲ ನನಗೆ ಸಲ್ಮಾನ್. ಇಷ್ಟ ಇಲ್ವಾ? ಯಾವ್ದು ಹೀರೋ, ಯಾರು ಫೇವ್ರೆಟ್ ಹೀರೋನೇ ಇಲ್ವಾ ನಿನ್ಗೆ? ಇದಾರೆ ನಮ್ಮೂರದಲ್ಲಿ, ಆಂಧ್ರದಲ್ಲಿ ಪ್ರಭಾಸು ಅಂತವ್ರು. ಒಂದ್ ದಿನಕ್ಕೆ ಎಷ್ಟು ದುಡಿತೀಯಾ ಮತ್ತೆ ಏನೇನ್ ಸಿಗುತ್ತೆ ನಿನ್ಗೆ? ಸಿಕ್ಕುತ್ತೆ ಅಕ್ಕಿ ಅವೆಲ್ಲ ದುಡ್ಡು ಸಿಕ್ಕುತ್ತೆ. ಒಂದು 300 400 500 600. ಏನೇನ್ ಕಲ್ಸಿದ್ಯಾ ಒಂದ್ಸಲ ತೋರ್ಸು. ಇದಕ್ಕೇನ್ ಕಲ್ಸಿಲ್ಲ, ಏನ್ ಕಲ್ಸಲ್ಲ. ಜೊತೆ ಸುಮ್ಮನೆ ತಿರುಗುತ್ತೆ. ಅದ್ರೊಳಗೆಲ್ಲ ಏನೇನ್ ಇಟ್ಕೊಂಡಿರ್ತೀರಾ? ತೋರ್ಸೋದನ್ನ, ಏನೇನಿದೆ ಒಳಗಡೆ? ಅಕ್ಕಿ. ಓಕೆ, ಆ ಕಡೆ ಎಳ್ಳು ಬೆಲ್ಲ ಕೊಟ್ಟಿದಾರಾ? ಬಾ ಆ ಕಡೆ ತೋರ್ಸು, ಆ ಕಡೆ ಏನಿದೆ? ಅಕ್ಕಿ ಕೊಟ್ಟಿದ್ದಾರೆ. ಇದೊಂದು ಬಹಳ ಖುಷಿ ಆಗೋದೇನ್ ಗೊತ್ತೇನೋ, ಇವತ್ತು ಸಂಕ್ರಾಂತಿ ದೊಡ್ಡ ಹಬ್ಬಕ್ಕಿಂತ ನಿನ್ ಖುಷಿ ಆಗೋದೇನ್ ಗೊತ್ತಾ? ಇಲ್ಲಿಯವ್ರಿಗಿಂತ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋದು ಕಲ್ತಿದ್ಯಾ. ಪ್ರತಿಯೊಬ್ಬರ ಹತ್ರನು ಕನ್ನಡನೇ ಮಾತಾಡ್ತಿದ್ಯಾ. ಅಣ್ಣ ಕರ್ನಾಟಕ ಇಷ್ಟ ಅಂತ ಹೇಳ್ತಿದ್ಯಲ್ಲ, ಅದು ನನಗೆ ಇಷ್ಟ ಆಗಿದ್ದು. ಭಗವಂತ ಒಳ್ಳೇದು ಮಾಡ್ಲಿ. ಖಂಡಿತವಾಗ್ಲೂ ನಿನ್ಗೆ ಒಳ್ಳೆ ಭವಿಷ್ಯ ಇದೆ. ಆರ್ಮಿಗೆ ಹೋಗ್ಬೇಕಂತ ಬೇರೆ ಹೇಳ್ತಿದ್ಯಾ. ಮತ್ತಷ್ಟು ಈ ಕಷ್ಟಗಳಿಂದ ಆದಷ್ಟು ಬೇಗ ಅದು ಹೊರಗೆ ಬಂದು ತಾಯಿನ ತಂಗಿನ ಎಲ್ಲರನ್ನು ನೋಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ನಿನಗೆ ಕೊಡ್ತಾನೆ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಬಾಲುಕುಮಾರ್. ವಯಸ್ಸು ಚಿಕ್ಕದು ಆದರೆ ಆತನ ಕನಸು, ಆ ವಿಶಾಲವಾದ ಹೃದಯ ಎಷ್ಟು ಮಟ್ಟಿಗೆ ಮಿಡಿತಾ ಇದೆ. ತಂದೆಗೋಸ್ಕರ, ತಂದೆ ಇಲ್ಲ ತಾಯಿಗೋಸ್ಕರ, ತಂಗಿಗೋಸ್ಕರ, ಅಣ್ಣನಿಗೋಸ್ಕರ. ಪ್ರತಿಯೊಬ್ಬರು ನನ್ನ ತಾಯಿ ಪಟ್ಟ ಕಷ್ಟ ಇವತ್ತು ಮುಂದೆ ನಾನು ದೊಡ್ಡವನಾದ್ಮೇಲೆ ಮತ್ತೆ ಕಷ್ಟ ಪಡೋದು ಬೇಡ, ನಾಳೆ ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಮನದಾಳದ ಮಾತುಗಳನ್ನ ಅಂತ ಹುಡುಗ ಹೇಳ್ತಾ ಇರೋದು. ನಿನ್ಗೆ, ನಿನ್ನ ಸೀತಮ್ಮನ್ಗೆ ಇಬ್ರಿಗೂ ಒಳ್ಳೇದಾಗ್ಲಿ, ತಾಯಿಗೂ ಒಳ್ಳೇದಾಗ್ಲಿ. ಮುಂದಿನ ಸಲ ಸಿಕ್ಕಿದಾಗ ಅಮ್ಮನಿಗೆ ಕೇಳದೆ ಅಂತ ಹೇಳು, ಸರಿನಾ? ಸಂಕ್ರಾಂತಿ ಶುಭಾಶಯಗಳು. ಖುಷಿ ಆಯ್ತಾ? ಎಸ್, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಮನೋಜ್ ಕುಮಾರ್, ಫಸ್ಟ್ ವೇವ್ ನ್ಯೂಸ್, ಮೈಸೂರು.